ಸುತ್ತಲೂ ಗಿಡ ಮರ ಬಳ್ಳಿ. ಅದರ ನಡುವೆ ಒಂದು ಪುಟ್ಟ ಕುಟೀರದಲ್ಲಿ ತಾಂಡವ ಋಷಿ ದಂಪತಿಗಳು ವಾಸವಾಗಿದ್ದರು. ಅವರಿಗೆ ಒಬ್ಬನೇ ಮಗ. ಅವನ ಹೆಸರು ಶ್ರವಣಕುಮಾರ. ತಂದೆ ತಾಯಿಗಳಿಗೆ ತೀರ್ಥಯಾತ್ರೆ ಮಾಡಬೇಕು, ಪುಣ್ಯಕ್ಷೇತ್ರಗಳಿಗೆ ಹೋಗಬೇಕು ಎಂದು ಅವರು ಚಡಪಡಿಸುತ್ತಿದ್ದರು. ಅವರ ಆಸೆಯನ್ನು ಪೂರೈಸುವುದಕ್ಕಾಗಿ ತನ್ನ ತಂದೆ ತಾಯಿಯನ್ನು ತೀರ್ಥಯಾತ್ರೆ ಮಾಡಿಸಬೇಕೆಂದು ಆಸೆ ಹೊತ್ತನು. ಕಾವಡಿಯನ್ನು ಸಿದ್ಧಪಡಿಸಿ ತನ್ನ ತಂದೆ ತಾಯಿಗಳನ್ನು ಅದರಲ್ಲಿ ಕುಳ್ಳಿರಿಸಿ ತೀರ್ಥಯಾತ್ರೆಗೆಂದು ನಡೆದೇ ಬಿಟ್ಟನು. ದಾರಿ ಮಧ್ಯದಲ್ಲಿ ಹೋಗುತ್ತಾ ಅವರಿಗೆ ಹಣ್ಣು ಹಂಪಲುಗಳನ್ನು ನೀಡುತ್ತಾ ಅವರನ್ನು ಆರೈಕೆ ಮಾಡತೊಡಗಿದ. ಅದಾಗಲೇ ತಾಂಡವ ಋಷಿಗಳಿಗೆ ನೀರಡಿಕೆಯಾಗಿತ್ತು. ಮಗು, ಹತ್ತಿರದಲ್ಲಿ ಎಲ್ಲಿಯಾದರೂ ನೀರಿದೆಯಾ ನೋಡು. ಅಪ್ಪಾಜಿ, ನೀವಿಲ್ಲೇ ವಿಶ್ರಮಿಸಿಕೊಳ್ಳಿ, ನಾನು ನೀರನ್ನು ಹರಸುತ್ತಾ ಹೋಗಿ ಬರುತ್ತೇನೆ ಎಂದು ಶ್ರವಣಕುಮಾರ ನೀರನ್ನು ಹರಸುತ್ತಾ ಅನತಿ ದೂರಕ್ಕೆ ಹೊರಟನು. ನೀರು ಬುಳುಬುಳು ತುಂಬತೊಡಗಿದಾಗ ಯಾವುದೋ ಕಾಡು ಪ್ರಾಣಿ ನೀರು ಕುಡಿಯುತ್ತಿರಬಹುದೆಂದು ಭಾವಿಸಿ ದಶರಥ ಮಹಾರಾಜ ಶಬ್ದವೇದಿ ವಿದ್ಯೆಯಿಂದ ಬಾಣ ಪ್ರಯೋಗಿಸಿಬಿಟ್ಟನು. ಬಾಣವು ಶ್ರವಣಕುಮಾರನ ಎದೆಯನ್ನು ಸೀಳಿತು. ತಕ್ಷಣವೇ ಶ್ರವಣಕುಮಾರನು, ಅಯ್ಯೋ ಅಮ್ಮ, ನಾನು ಸತ್ತೆ, ನನ್ನನ್ನು ಕಾಪಾಡಿ, ನನ್ನನ್ನು ಕಾಪಾಡಿ ಎಂದು ಗೋಗರೆದನು. ಅಳುವ ಧ್ವನಿಯನ್ನು ಕೇಳಿ ದಶರಥ ಮಹಾರಾಜ ಓಡೋಡಿ ಬಂದು, ಅಯ್ಯೋ, ಇದೆಂಥ ಅನರ್ಥವಾಯಿತು, ನಾನೆಂಥ ತಪ್ಪು ಕೆಲಸ ಮಾಡಿಬಿಟ್ಟೆ ಎಂದು ಚಿಂತಿಸತೊಡಗಿದ. ನನ್ನನ್ನು ಕ್ಷಮಿಸು, ಕ್ಷಮಿಸು ಶ್ರವಣಕುಮಾರ. ಅಯ್ಯೋ, ನನ್ನ ಮುಪ್ಪಿನ ತಂದೆ ತಾಯಿಗಳಿಗೆ ಇನ್ನಾರು ಗತಿ, ಅವರ ತೀರ್ಥಯಾತ್ರೆಯನ್ನು ಇನ್ನಾರು ನಡೆಸಿಕೊಡುವರು ಎಂದು ಶ್ರವಣಕುಮಾರ ಗಳಗಳನೆ ತನ್ನ ಗೋಗರೆದ. ದಶರಥ ಮಹಾರಾಜನಿಗೆ ಅದೇನು ಮಾಡಬೇಕೆಂದು ತೋಚಲಿಲ್ಲ. ನನ್ನನ್ನು ಕ್ಷಮಿಸಿಬಿಡು, ನಿನ್ನ ತಂದೆ ತಾಯಿಗಳನ್ನು ನಾನು ನೋಡಿಕೊಳ್ಳುತ್ತೇನೆ, ಅವರ ಆಸೆಯನ್ನು ನಾನು ಪೂರೈಸುತ್ತೇನೆ ಎಂದು ಮಾತು ಕೊಟ್ಟ. ಶ್ರವಣಕುಮಾರ ಅಲ್ಲಿಯೇ ತನ್ನ ಪ್ರಾಣ ಬಿಟ್ಟ.